कर्नाटका गुलबर्गा शहर के विद्यानगर कॉलोनी में मौजूद मदीना मस्जिद के जिम्मेदारान और अरकान ने आज शाम 5 बजे से 6:30 बजे तक मस्जिद के अहाते में एक प्रोग्राम रखा गया जिसका नाम नम्मा मस्जिदी नोड़ा बन्नी यानी हमारी मस्जिद देखने आओ। इस प्रोग्राम में विद्यानगर कॉलोनी के हमवतन बिरादरान को मदऊ किया गया था। सभी तबके के लोग एहतराम के साथ आकर मस्जिद का मुआयना किया। बिरादरान वतन को मस्जिद के ताल्लुक से तमाम मालूमात फराहम की गई। ये क़िबला क्या है, नमाज के अरकान और औक़ात क्या हैं, हम इबादत किसकी करते हैं, अल्हम्दुलिल्लाह रब्बिल आलमीन के क्या मायने हैं, वज़ू क्यों करते हैं, तमाम अरकान से गैर मुस्लिम भाइयों को आगाह करवाया गया। इस मौके पर विद्यानगर कॉलोनी के हिंदू भाइयों ने आकर मस्जिद का दीदार किया और बड़े खामोशी से बैठकर मुक़र्ररीन को सुना। नम्मा मस्जिदी नोड़ू बन्नी प्रोग्राम में गुलबर्गा साउथ एमएलए अल्लम प्रभु पाटिल, शरणा बसवा यूनिवर्सिटी के वाइस चांसलर डॉक्टर शरणा बसवा गौडरू पाटिल और वार्ड नंबर 44 के कॉरपोरेटर सचिन शिरवाल को मदऊ किया गया था। इस प्रोग्राम के इख्तिताम पर मदीना मस्जिद के सदर अशफाक अहमद ने तमाम आए हुए बिरादरान वतन को उनके आने पर शुक्रिया अदा किया। इस मस्जिद के प्रोग्राम में आए हुए गैर मुस्लिम भाइयों ने मीडिया के सामने अपने ख्यालात का इजहार किया। मदीना मस्जिद विद्यानगर के जिम्मेदारान और अरकान ने मिलकर एक मिसाल कायम करते हुए ये साबित किया कि हर हिंदू भाई इस्लाम का दुश्मन नहीं है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಸಕಲ ಸ್ತುತಿ ಸ್ತೋತ್ರಗಳು ಈ ಪುಣ್ಯಾಕಾಶಗಳ ಒಡೆಯನಿಗೆ ಮೀಸಲು. ಅನನ್ಯ ಅನುಗ್ರಹಗಳು ಈ ಭೂಮಿಗೆ ಬಂದ ಎಲ್ಲ ಪ್ರವಾದಿಗಳ ಮೇಲೆ, ಎಲ್ಲ ಪುಣ್ಯ ಪುರುಷರ ಮೇಲೆ ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂದು ಪ್ರಾರ್ಥಿಸುತ್ತಾರೆ. ನನ್ನ ಸಹೋದರರು, ಮದೀನಾ ಮಸೀದಿಯ ಈ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮುಖ್ಯ ಅತಿಥಿಗಳು ಅಲ್ಲಂಪ್ರಭು ಪಾಟೀಲ್, ಮಾನ್ಯ ಶ್ರೀ ನನ್ನ ಸ್ನೇಹಿತರಾದ ಡೊಳೇಗೌಡರು ಪಾಟೀಲ್ ಸಾಹೇಬ್ರೆ ಹಾಗೂ ಸಚಿನ್ ಶಿರ್ವಾಳ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಮ್ಮನ್ನು ನಾವು ಆಹ್ವಾನಿಸಿದ ಉದ್ದೇಶ ಏನು? ಇದು ಒಂದು ಪ್ರಾರ್ಥನಾ ಸ್ಥಳವಾಗಿದೆ. ಈ ಒಂದು ನಾವು ನಮಾಜ್ ಮಾಡಲಿಕ್ಕೆ ಈ ಲೈನ್ ನಿಂತ್ಕೊಳ್ತೇವಪ್ಪ. ಈ ಲೈನ್ ಯಾರು ಬರ್ತಾರೆ ಬಂದ್ಕೊಡ್ತಾರೆ. ನೀನು ಆಡಳಿತ ಮಂಡಳಿ ಯಾರು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ನೀವು ಅಲ್ಲಿ ಕೂತಿದ್ದಾಗ ನೀವು ನೋಡ್ತಿದ್ದೀರಿ, ಇಲ್ಲಿ ಯಾರು ಜನ ಇದ್ರೆ ಅವ್ರು ಕೂತ್ಕೊಂಡ್ಬಿಡ್ತಾರೆ. ಅದರ ಉದ್ದೇಶ ಏನಿದೆಯಪ್ಪ? ಉದ್ದೇಶ ಏನಿಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಆ ಏಕ ದಂಪತಿಗಳ ಮಕ್ಕಳು. ಅದಕ್ಕೆ ನಾವು ಆಗಮ ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಆದಿಮಾನ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಅವರು ಅಥವಾ ಇಂಗ್ಲಿಷ್ ನಲ್ಲಿ ಆಡಮ್ ಅಂತ ಹೇಳ್ತಾರೆ. ಈಗ ನೀರಿಗೆ ಒಬ್ಬರು ನೀರ್ ಅಂತಾರೆ, ಪಾನಿ ಅಂತಾರೆ, ಅವರು ವಾಟರ್ ಅಂತಾರೆ. ಏನ್ ಗೊತ್ತಾಯ್ತು? ದಕ್ಷಿಣಕ್ಕೆ ಬರ್ತದೆ. ರಷ್ಯಾದವರು ದಕ್ಷಿಣಕ್ಕೆ ಮುಖ ಮಾಡಿ ನಮಾಜ್ ಮಾಡ್ತಾರೆ. ಆಫ್ರಿಕಾದ ಜನ ಅದಕ್ಕೆ ಕಾಲಭವನ ಉತ್ತರಕ್ಕೆ ಬರ್ತದೆ. ಅದಕ್ಕೆ ಅವರು ಉತ್ತರಕ್ಕೆ ಪ್ರಾರ್ಥನೆ ಮಾಡಿ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಯುರೋಪ್ ಮತ್ತು ಅಮೆರಿಕದ ಜನಕ್ಕೆ ಪೂರ್ವ ದಿಕ್ಕಿಗೆ ಕಾಲಭವನ ಬರ್ತದೆ. ಅಲ್ಲಿ ಅವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಮಾಜ್ ಮಾಡ್ತಾರೆ. ಸೊ ಇದು ಯಾವುದೋ ಒಂದು ದಿಕ್ಕು ಅಥವಾ ಇದು ಅನ್ನೋದು ಇಲ್ಲ. ಫಾರ್ ದ ಯೂನಿಟಿ ಸೇಕ್. ಸೊ ಈ ಕಡೆಗೆ ಮುಖ ಮಾಡಬಹುದು. ಈಗ ಇಲ್ಲಿ ನಿಂತವರು ಒಬ್ಬರು ಆ ಕಡೆ ಮುಖ ಮಾಡ್ತಾರೆ, ಒಬ್ಬರು ಈ ಕಡೆ ಮುಖ ಮಾಡ್ತಾರೆ, ಒಬ್ಬರು ಈ ಕಡೆ ಮುಖ ಮಾಡ್ತಾರೆ, ಒಬ್ಬರು ಈ ಕಡೆ ಮುಖ ಮಾಡ್ತಾರೆ. ಸೊ ಯೂನಿಫಾರ್ಮಿಟಿ ಇರೋದಿಲ್ಲ. ಏಕದೇವರ ಸೃಷ್ಟಿಗಳು ಅದನ್ನೇ ಪವಿತ್ರ ಕುರಾನ್ನಲ್ಲಿ ಮೊದಲನೇ ವಾಕ್ಯದಲ್ಲಿ ಹೇಳಲಾಯಿತು, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿ ಸ್ತೋತ್ರಗಳು ಆ ಭೂಮ್ಯಾಕಾಶಗಳಿಗೆ ಒಡೆಯನಿಗೆ ಮೀಸಲು. ಯಾರು ನಮಗೆ ಅನ್ನ ನೀರು ಕೊಡ್ತಾ ಇದ್ದಾನೆ, ಯಾರು ನಮಗೆ ಗಾಳಿ ನೀರು ಕೊಡ್ತಾ ಇದ್ದಾನೆ, ಯಾರು ನಿಮಗೆ
ಪಾಲನೆಹಾರಿದ್ದಾನೆ, ಅವನಿಗೆ ಎಲ್ಲ ಸ್ತುತಿ ಸ್ತೋತ್ರಗಳು ಮೀಸಲು ಅಂತ ಹೇಳಿ. ಅದರಲ್ಲಿ ಮುಸ್ಲಿಮರ ದೇಶ ಅಲ್ಹಮ್ದುಲಿಲ್ಲಾಹಿ ರಬ್ಬುಲ್ ಆಲಮೀನ್ ಅಂತ ಇದೆ, ರಬ್ಬುಲ್ ಮುಸ್ಲಿಮೀನ್ ಅಂತ ಇಲ್ಲ. ಮುಸ್ಲಿಮೀನ್ ಅಂದ್ರೆ ಮುಸಲ್ಮಾನರ ದೇವರು ಅಂತ ಇಲ್ಲ, ಆಲಮು ಅಂದ್ರೆ ಈ ಭೂಮ್ಯಾಕಾಶಗಳ ಒಡೆಯವನು. ಸೊ ಅದರಲ್ಲಿ ಎಲ್ಲರೂ ಬರ್ತಾರೆ. ಸೊ ಹೀಗಾಗಿ ನನ್ನ ಬಸ್ಟ್ ಫ್ರೆಂಡ್ ಮಾತಾಡೋದಿದ್ದಾರೆ, ಖುರ್ಷಿದ್ ಆಲಂ ಖಾನ್ ಗವರ್ನರ್ ಆಫ್ ಕರ್ನಾಟಕ, ಆದರೆ ಲೇಟ್ ಆಗಿ ಬಂದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಅವರು, ಯಾಕೆಂದ್ರೆ ಹಿಂದ್ಗಡೆ ನೋಡ್ತಿರಲ್ಲ ಎಷ್ಟು ಚಪ್ಪಲಿ ಬಿದ್ದವ, ಆ ಚಪ್ಪಲಿ ಬಿಡೋ ಜಾಗದ ಹತ್ರ ಅವರು ನಮಾಜ್ ಮಾಡ್ತಾ ಇದ್ರು. ಸೊ ಹೀಗೆ ಇಲ್ಲಿ ತಾರತಮ್ಯ ಅಥವಾ ದೊಡ್ಡಸ್ತಿಕೆ ಏನೂ ಇಲ್ಲ ಆ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ. ورأيت الناس يدخلون الله أكبر سمع الله لمن حمده الله أكبر All the devotees who are present over here, one thing I must confess very candidly, that this kind of programs are very rare. Bringing people of different faiths,
in a single place and making them to know what actually transpires in this place called the Holy Masjid is really, I don't know how to express in terms of words, because it is such a place that what Pravadi Muhammad Paigambar stood for, all those activities are going on here. And it is unfortunate that it has been mistaken by many people. Those doubts must be cleared by frequently conducting such programs. Because when the noble principles of the religion are so mundane and so useful for common people, why not you invite all those people on a monthly basis or annual basis? Annually it may be should I say, it should be more frequently conducted rather than conducting annually, because India is a huge country with huge population. If you can invite, yes, if you can invite them together, who can lead a wonderful life in this country. And I tell you, whether it is Hinduism or Jainism or Islamism, there may be very few people who may be antisocial, and unnecessarily the whole community gets blamed, and that shouldn't be the case. On account of 0.0001 person, the whole community gets blamed. ಒಬ್ಬ ಯಾವುದೋ ವ್ಯಕ್ತಿ ಬುದ್ಧಿಗೇಡಿ ಮಾಡಿದ್ದ ಕೆಲಸಕ್ಕಾಗಿ ಇಡೀ ಸಮಾಜಕ್ಕೆ ಬ್ಲೇಮ್ ಮಾಡುವಂಥ ಪ್ರಸಂಗ ಬರ್ತದೆ. ಆ ಕೆಲಸ ಆಗಬಾರ್ದು. ಆದರೆ ಹೀಗೆಲ್ಲ ಕರು ನೀವು ಮಾಡ್ತಾ ಇದ್ದಿರಲ್ಲ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಇದು ಪ್ರಥಮವಾದಂಥ ಕಾರ್ಯಕ್ರಮ. ಮತ್ತು ಆ ಧರ್ಮದ ಬಗ್ಗೆ ನನಗಿನ್ನೂ ಜಾಸ್ತಿ ಗೌರವ ಇದೆ. ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಓದ್ತಾ ಇರ್ತೀನಿ. ಇವತ್ತು ನಾನು ನಿಜವಾಗ್ಲೂ ನಮ್ಮ ಅಬ್ದುಲ್ ಖಾದರ್ ಅವರು ಮಾತಾಡಿದ್ದು ಮತ್ತು ಡೈರಿ ಡೆವಲಪ್ಮೆಂಟ್ ಆಫೀಸರ್ ಮಾತಾಡಿದ್ದು ನಿಜವಾಗ್ಲೂ ಎಷ್ಟು ಸರಳವಾಗಿದೆ ಈ ಧರ್ಮ, ಮತ್ತು ಎಲ್ಲರೂ ಅನುಕರಣೀಯ, ಮತ್ತು ಸಮಾಜದ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ. ನಾವು ಬರೀ ಮುಸ್ಲಿಮ್ಸ್ಲೇ ಬರಬೇಕು, ಹಿಂದೂಗಳೇ ಬರಬೇಕು ಅನ್ನೋದೇನಿಲ್ಲ. ಎಲ್ಲ ಸಮಾಜದವರು ಬಂದರೂ ಕೂಡ ಇದು ಒಂದು ಪ್ರತಿಯೊಬ್ಬರಿಗೂ ನೀವು ಮಾಡ್ತಕ್ಕಂಥ ಏನು ಕರ್ತವ್ಯ ಇದೆಯಲ್ಲ, ಅವರಿಗೆ ಪ್ರೊಟೆಕ್ಷನ್ ಕೊಡ್ಬೋದು, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಅಥವಾ ಮೆಡಿಕಲಿ ಹೆಲ್ಪ್ ಮಾಡ್ಬೋದು. ಇವೆಲ್ಲವುಗಳನ್ನು ನೋಡಿದರೆ ನಿಜವಾಗ್ಲೂ ಎಷ್ಟೊಂದು ಉದಾತ್ತವಾಗಿದೆ ಈ ಧರ್ಮ. ಆ ಉದಾತ್ತತನವನ್ನು ನೀವು ಪ್ರದರ್ಶಿಸಬೇಕು. ಅದು ನನ್ನ ರಿಕ್ವೆಸ್ಟು. ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಈ ಧರ್ಮ ನಿಜವಾಗ್ಲೂ ಆ ಒಂದು ಮಾನವೀಯ ಮೌಲ್ಯಗಳನ್ನು ಹೊಂದಿದೆ, ಮಾನವೀಯ ಮೌಲ್ಯಗಳನ್ನು ಪ್ರದರ್ಶಿಸ್ತಾ ಇದೆ. ಅದನ್ನು ಇನ್ನೂ ಹೆಚ್ಚುವಾಗಿ ನೀವು ಅವನ್ನು ಏನು ಮಾಡಬೇಕು, ಜನರ ಕಡೆಗೆ ಒಯ್ಯಬೇಕು. ಸಾಧ್ಯ ಆದರೆ ಈಗ ಹೆಂಗೆ ನಮ್ಮ ಈ ಮೈಸೂರು ದಸರಾದಲ್ಲಿ ಕೆಲವೊಂದು ಅಥವಾ ರಿಪಬ್ಲಿಕ್ ಡೇದಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ, ಹಾಗೆ ಇದನ್ನು ಮಾಡಿ ನಮ್ಮ ಗುಲ್ಬರ್ಗಾ ಸಿಟಿಯಲ್ಲಿ ಹಳ್ಳಿಯಲ್ಲಿ ಈ ಧರ್ಮದ ನೀವು ವಿಚಾರವನ್ನು ಹೇಳ್ಬೋದು, ಸಾರ್ಬೋದು. ಈ ಭಾಳ ಸರಳವಾಗಿ ಹೇಳಿದರು. ಅದು ಯಾವ ಧರ್ಮಕ್ಕೂ ಇಲ್ಲ. ಅದಕ್ಕೊಂದು ನೀವು ಮಾನವೀಯ ಧರ್ಮ ಅಂತ ಹೇಳ್ಬೋದು. ನೀವು ಹೇಳಿದ್ದು ನನಗಾರ ಏನು ಮುಸ್ಲಿಂ ಧರ್ಮ ಅನಿಸ್ಲಿದ್ದು, ಮಾನವೀಯ ಧರ್ಮ ಅನ್ನಿಸ್ತು ನನಗೆ. It is not only Islamic religion, it's a human religion. The whole humanity across the globe can be brought under this umbrella. Such a noble religion it is, and unfortunately it has been misinterpreted on account of some people. Therefore, those doubts must be cleared. Let this religion flourish and let many people come to know about the reality of what actually transpires in this masjid. And with these few words, I thank all the authority for inviting me to share few inputs from my side. Thank you very much. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತಿನ ದಿವಸ ನಮ್ಮ ವಿದ್ಯಾನಗರ ಬಡಾವಣೆಯಲ್ಲಿ ನಮ್ಮ ಮಸೀದಿ ನೋಡಿ ಬನ್ನಿ ಅಂತ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಮಿಟಿಯ ವತಿಯಿಂದ, ಮಸ್ಜಿದ್ ಕಮಿಟಿಯ ವತಿಯಿಂದ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ನಮ್ಮೆಲ್ಲರಿಗೂ ಮತ್ತು ಸೇರಿದಂತೆ ಅನ್ಯ ಧರ್ಮೀಯರಿಗೂ ಈ ಧರ್ಮದಲ್ಲಿ ಯಾವ ರೀತಿಯಾದಂತಹ ಸಂಸ್ಕೃತಿ ಇದೆ, ನಮಾಜ್ ಮಾಡುವಂಥ ಪದ್ಧತಿ ಇದೆ, ಇಲ್ಲಿ ಯಾವ ರೀತಿಯಾಗಿ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತು. ಆ ಕ್ಯೂರಿಯಾಸಿಟಿಯನ್ನು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಅರಿತುಕೊಳ್ತಕ್ಕಂಥ ಒಂದು ಭಾವನೆ ಇವತ್ತಿನ ದಿವಸ ಬಂದಿದೆ. ಎಲ್ಲರೂ ಸೇರಿ ನಮಗಿವತ್ತು ಒಳಗಡೆ ಕರೆಸಿ ತಾವು ಯಾವ ರೀತಿ ನಮಾಜ್ ಮಾಡ್ತೀರಾ, ಅದಕ್ಕಿಂತ ಮುಂಚೆ ಯಾವ ರೀತಿ ಶುದ್ಧಗೊಳ್ತೀರಾ, ಆಮೇಲೆ ಇಲ್ಲಿ ನಮಾಜ್ ಮಾಡಿ ಹೋದ ಮೇಲೆ ಯಾವ ರೀತಿ ಮನುಷ್ಯ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ತಾನೆ ಅಂತ ತಾವೆಲ್ಲರೂ ತಿಳಿಸಿ ಹೇಳಿದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸೇರಿದಂತೆ ಅನ್ಯ ಧರ್ಮೀಯರಿಗೆ ಎಲ್ಲರಿಗೂ ಕೂಡ ಕರೆಸಿದ್ದಕ್ಕಾಗಿ ನಾವು ಮತ್ತೊಮ್ಮೆ ಎಲ್ಲರಿಗೂ ಮಸ್ಜಿದ್ ಕಮಿಟಿಯವರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ತುಂಬ ಹೃದಯ ಧನ್ಯವಾದ. मेरा नाम भगवान राव कांबड़े, मैं विद्यानगर का रहवासी हूँ.
और विद्यानगर के मस्जिद को आप बुलाने के बाद आया हूँ और हमारी बहुत कुछ खातिर करे और वहाँ की सिस्टमेटिक बहुत हमको पसंद आई। वहाँ की रौनक, वहाँ का जो सिस्टमेटिक जो भी है वो हमको बहुत पसंद आया। तो आपका प्रेयर पसंद आया, आपका जो भी यहाँ की कामगिरी बहुत हमको पसंद आई। इसी से भी ज़्यादा कुछ मैं बोल नहीं सकता। ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ವೈಜನಾಥ್ ರಾಜೋಳ ಅಂಥೇಳಿ, ಅಶೋಕ್ ನಗರ್ ಗುಲ್ಬರ್ಗ ಇಲ್ಲಿಂದ ಬಂದೀನಿ. ನಿಮ್ಮ ಫಂಕ್ಷನ್ಗೆ ಕರೆದಿದ್ದ ಸಲುವಾಗಿ ಆ ಫಂಕ್ಷನ್ಗೆ ನಾವು ಬಂದಿದ್ದೀವಿ. ಇಲ್ಲೆಲ್ಲ ಪ್ರತಿಯೊಂದೆಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಏನೇ ಇರಲಿ, ಮಾನವರೆಲ್ಲರೂ ಒಂದು, ಎರಡೇ ಜಾತಿ, ಗಂಡು ಹೆಣ್ಣು. ಆ ರೀತಿ ನಿಮ್ಮ ಸ್ಲೋಗನ್ ಇದೆ. ಆ ಸ್ಲೋಗನ್ ಭಾಳ ದೊಡ್ಡದದ. ಎಲ್ಲರೂ ತಮ್ಮ ತಮ್ಮ ಜೀವನದಾಗೆ ಆ ರೀತಿ ಅಳವಡಿಸ್ಕೊಂಡ್ರೆ, ಅಪ್ಲಿಕೇಬಲ್ ಮಾಡಿದರೆ, ಅವ್ರ ಜೀವನದಾಗ ಅಪ್ಲಿಕೇಬಲ್ ಮಾಡಿದರೆ ಈ ಮಾನವ ಜನ್ಮದ ಒಂದು ಸಾರ್ಥಕತೆ ಅದರಲ್ಲಿ ಅದ ಅಂತ ನಾವು ನಂಬಿದ್ದೀವಿ. ಇಲ್ಲಿರೋದು ಎಲ್ಲ ನೋಡಿಕೊಂಡು ಸ್ವಚ್ಛತೆ ಮತ್ತು ಪುಸ್ತಕ ಭಂಡಾರ ಇವೆಲ್ಲ ನೋಡಿಕೊಂಡು ನಮಗೆ ಭಾಳ ಖುಷಿ ಆಯಿತು. ನೀವು ಕರೆದಿದ್ದು ಒಂದು ರೀತಿಯಿಂದ ಎಲ್ಲರೂ ಒಕ್ಕಟ್ಟು, ಐಕ್ಯತೆ ಎಲ್ಲರೂ ಅನ್ನೋದು ಒಂದು ಕಲಿಸ್ತದ. ಅದು ನಿಮ್ಮಲಿಂದ ಮೊಮೆನೆನ್ಸ್ ಮಿತ್ರರಿಂದ ಅಥವಾ ಕಮ್ಯುನಿಟಿಲಿಂದ ನಾವು ಏನಾದರೂ ಸ್ವಲ್ಪ ಎಲ್ಲರೂ ಆ ರೀತಿ ಪಾಲಿಸ್ಕೊಂಡು ಬಂದರೆ ಅದು ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮೆಸೇಜ್ ಏನಂದ್ರೆ ಎಲ್ಲರೂ ಕೂಡಿ ಒಂದಾಗಬೇಕು, ಯೂನಿಟಿ ಇರಬೇಕು. ಆಮ್ಯಾಗೆ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ದೇ ಆರ್ ಆಲ್ ಒನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಒಂದು. ಆ ರೀತಿ ಇದ್ದರೆ ದೇಶದಲ್ಲಿ, ಸಮಾಜದಲ್ಲಿ, ಓಣಿಯಲ್ಲಿ ಎಲ್ಲ ಒಂದು ಪ್ರೀತಿ ವಿಶ್ವಾಸ, ಯಾವುದರಲ್ಲಿ ಒಂದು ಡೈವರ್ಸಿಟಿ ಬರಬಾರ್ದು. ಅವ ಹಿಂದೂ, ಇವರು ಮುಸ್ಲಿಮ ಅನ್ನೋ ಭಾವನೆ ಬರಬಾರ್ದು. ಆ ರೀತಿ ಅದು ನೋಡ್ಕೊಂಡು ಹೋದರೆ ಎಲ್ಲರೂ ದೇಶಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಇದು ಅಳವಡಿಸ್ಕೊಂಡು ಹೋಗ್ಬೇಕಂತ ನಾ ಹೇಳ್ತೀನಿ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ನಂದೂಕರ್, ವಿದ್ಯಾನಗರ ಒಳಗೆ ಇರ್ತೀನಿ. ಇವತ್ತು ವಿದ್ಯಾನಗರ ಮಸ್ಜಿದ್ ಒಳಗೆ ಇವತ್ತು ನಿನ್ನೆ ಸಾಯಂಕಾಲ ನಮ್ಮ ಎಲ್ಲ ಮುಸ್ಲಿಂ ಅಣ್ಣಂದವರು ಹಾಗೂ ನಾಳೆ ನಮ್ಮ ಮಸ್ಜಿದ್ ಒಳಗೆ ಇವತ್ತು ಒಂದು ಪ್ರೋಗ್ರಾಮ್ ಅದ ಬರಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನಾ ಬಂದಾಗ ಇವತ್ತು ಎಲ್ಲರೂ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ಕೊಂಡ್ರಿ. ಇವತ್ತು ಏನಪ್ಪ ಮಸ್ಜಿದ್ ಒಳಗೆ ಏನಪ್ಪ ಅಂತಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡ್ರು. ಅವೇರ್ನೆಸ್ ಪ್ರೋಗ್ರಾಮ್ ಏನಪ್ಪ ಅಂತಂದ್ರೆ ನಮ್ಮನ್ನು ನಾವು ಏನು ಮಾಡ್ತೀವಿ ಮಸ್ಜಿದ್ ಒಳಗೆ. ಯಾಕಂದ್ರೆ ಕೆಲವೊಂದು ಮಂದಿ ಕೋಮುವಾದಿ ಅಂದ್ರೆ ಆಲೋರ್ದೇ ಇರ್ತಾರೆ. ನಮ್ಮ ಹಿಂದೊಳಗೆ ಹಿಂದೂ ಮುಸ್ಲಿಂ ಜಗಳ ಹಚ್ಚಸಲಕ್ಕೆ ಹಂಗೆ ಇದು ಮಾಡ್ತಾರೆ. ಅದ್ರಾಗ ಏನಪ್ಪ ಅಂದರೆ ಮಸ್ಜಿದ್ ಒಳಗೆ ಏನು ಮಾಡ್ತಾರೋ ಇಲ್ಲ ಅಂತ. ಅದಕ್ಕೆ ನೀವು ಅವೇರ್ನೆಸ್ ಪ್ರೋಗ್ರಾಮ್ ಇರೋದು ಇವತ್ತು ಭಾಳ ಸಂತೋಷ ಆಯಿತು. ಅದಕ್ಕೆ ನೀವು ಅವೇರ್ನೆಸ್ ಅಪ್ಪ ಅಂತಂದ್ರೆ ಏನಂದ್ರೆ ಮಸ್ಜಿದ್ ಒಳಗೆ ಈ ಟೈಮ್ ನಮಾಜ್ ಬೀಳ್ತೀರಿ. ಅದಕ್ಕೆ ಮುಂಜಾನೆ 6 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಆಮೇಲೆ 5 ಗಂಟೆಗೆ, ಆಮೇಲೆ ಈಗ ತಾನೇ 6 ಗಂಟೆ ನಾವು ನಿಮ್ಮ ನೋಡಿದೆವು ನಮಾಜ್ ಬೀಳೋದು. ಆಮೇಲೆ ಮತ್ತು ಲಾಸ್ಟಿಗೆ 8 ಗಂಟೆ ಹಂಗೆ ಮಾಡ್ತೀರಿ ಅಂತ ತೋರಿಸಿದ್ರು. ಅದಕ್ಕೆ ಏನು ನಮ್ಗೆ ನೋಡೋ ಪ್ರಕಾರ ನೀವೇನು ಮಸ್ಜಿದ್ ಒಳಗೆ ಏನು ಮಾಡೋಂಗಿಲ್ಲ. ಎಲ್ಲ ನಮಾಜ್ ನಾವು ದೇವ್ರಿಗೆ ಹೋಗಿ ನಾವು ಬಿಡ್ಕೊಂಡು ಬರ್ತೀವಿ, ಹಂಗೆ ನೀವು ನಮಾಜ್ ಬೀಳ್ತೀರಿ. ಅದಕ್ಕೇನು ಕೆಲವು ಮಂದಿ ಹೇಳ್ತಾರೆ ಇದು ಮಸ್ಜಿದ್ ಒಳಗೆ ಏನು ಮಾಡ್ತಾರೋ ಏನಿಲ್ಲೋ ಹಂಗೆ ಅಂತಂದು ಸುಳ್ಳು ಇದು ಮಾಡ್ತಾರೆ. ಏನಿಲ್ಲ, ಒಂದು ಒಳ್ಳೆಯದು ರೀತಿಯೊಳಗೆ ನೀವು ನಮಾಜ್ ಮಾಡ್ತೀರಿ, ಒಳ್ಳೆಯ ರೀತಿಯೊಳಗೆ ಬೇಡ್ಕೋತೀರಿ, ಎಲ್ಲ ಮಾಡ್ತೀರಿ. ಅದಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತು. ಧನ್ಯವಾದ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Veernakappam near Gaushavali Dargah, KGF, Karnataka. Contact details 9483444290 9480107826.